ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಕೊನೆ ತನಕ ನೋಡಿ. ಒಂದು ಹುಡುಗಿ ಹೆಸರು ಅರುಣಿಮಾ ಅಂತ, ಕ್ರೀಡಾಪಟು, ಒಲಿಂಪಿಕ್ ಕನಸು, ಮನೆಯವರೇ ಹೆಮ್ಮೆ. ಆದರೆ ಜೀವನ ಒಂದು ರಾತ್ರಿ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿತ್ತು. ರಾತ್ರಿ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಕಳ್ಳರು ಅವರ ಚೈನ್ ಕಸಿಯಲು ಯತ್ನಿಸಿದರು. ಧೈರ್ಯದಿಂದ ಹೋರಾಡಿದಳು, ಆದರೆ ಆ ಹೋರಾಟದ ಬೆಲೆ ಭಯಾನಕವಾಗಿತ್ತು. ಕಳ್ಳರು ಅವಳನ್ನು ಓಡುತ್ತಿರುವ ರೈಲಿನಿಂದ ತಳ್ಳಿಬಿಟ್ಟರು. ಟ್ರ್ಯಾಕ್ ಮೇಲೆ ಬಿದ್ದಳು. ಮುಂದಿನ ರೈಲು ಅವಳ ಕಾಲಿನ ಮೇಲೆ ಹೋಯಿತು. ಕಣ್ಣು ತೆರೆದಾಗ ಆಸ್ಪತ್ರೆ. ಒಂದು ಕಾಲು ಇಲ್ಲ. ಜೀವನ ಮುಗಿದೇ ಹೋಯಿತು ಎಂದು ಬೇಸರ ಪಡುತ್ತಾರೆ. ಆದರೆ ಇವಳು ಹಾಗಲ್ಲ. ನನ್ನ ಕಾಲನ್ನು ಕಳೆದುಕೊಂಡಿದ್ದೇನೆ, ಕನಸುಗಳನ್ನಲ್ಲ ಅಂತ ಯೋಚನೆ ಮಾಡುತ್ತಾಳೆ. ಕೊನೆಗೆ ಡಾಕ್ಟರ್, ಜನ ಎಲ್ಲರೂ ಹೇಳುತ್ತಾರೆ ಇನ್ನು ನೀನು ಏನು ಮಾಡೋಕ್ಕಾಗೋದಿಲ್ಲ ಅಂತ. ಆದರೆ ಇವಳು ತನ್ನೊಳಗಿನ ಗರ್ಜನೆ ಕೇಳಿದಳು. ಕಾಲು ಕಳೆದುಕೊಂಡಿದ್ದರೂ ಇವಳು ಮೌಂಟ್ ಎವರೆಸ್ಟ್ ಏರಬೇಕು ಎಂದು ನಿರ್ಧರಿಸಿದಳು. ಆರಂಭದಲ್ಲಿ 10 ಮೆಟ್ಟಲು ಕೂಡ ಏರಲು ಆಗುತ್ತಿರಲಿಲ್ಲ. ಆಮೇಲೆ 50, 100 ಮೆಟ್ಟಲು ಹತ್ತಲು ಪ್ರಾರಂಭ ಮಾಡಿದಳು. ಆದರೆ ಎಲ್ಲರೂ ನಕ್ಕರು. ಕೃತಕ ಕಾಲಿನಿಂದ ಎವರೆಸ್ಟ್ ಏರುತ್ತೀಯಾ ಎಂದು. ಆದರೆ ಇವಳು ದುಡಿಯುತ್ತಿದ್ದಳು, ಬಿದ್ದಳು, ಮತ್ತೆ ಎದ್ದಳು. ಗಾಳಿಯಲ್ಲಿ ಉಸಿರಾಡಲು ಆಗದೇ ಇದ್ದರೂ, ಹಿಮದಲ್ಲಿ ಕಾಲು ನೋವಾದರೂ ಒಂದು ಮಾತು ಮಾತ್ರ ಮನಸ್ಸಲ್ಲಿ ಇರ್ತಿತ್ತು, ನನ್ನನ್ನು ಸೋಲಿಸುವುದು ನಾನೇ ಹೊರತು ಲೋಕವಲ್ಲ ಅಂತ. ಮತ್ತೆ ಆ ದಿನ ಬಂತು. 2013ರಲ್ಲಿ ಅರುಣಿಮಾ ಎವರೆಸ್ಟ್ ಶಿಖರದ ಮೇಲೆ ಭಾರತೀಯ ಧ್ವಜ ಹಾರಿಸಿದರು. ಒಂದು ಕಾಲು ಕಳೆದುಕೊಂಡ ಹುಡುಗಿ ಪ್ರಪಂಚದ ಎತ್ತರವಾದ ಬೆಟ್ಟದಲ್ಲಿ ಜೈ ಎಂದು ಕೂಗಿದಳು. ಆದರೆ ಕೊನೆಗೆ ಒಂದು ಮಾತು ಹೇಳುತ್ತಾಳೆ, ಲೋಕ ನಿಮಗೆ ಹೆಸರು ಕೊಡಬಹುದು, ಆದರೆ ನೀವು ನಿಮಗೆ ಕೊಡುವ ಹೆಸರು ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯ ಮಾಡಬಹುದು ಅಂತ. ನಿಜ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.